ಹೇ ಮಕ್ಕಳೇ, ನಿಮಗಿದು ಗೊತ್ತೇ? ಬೆಟ್ಟದಹಳ್ಳಿ ಎನ್ನುವ ಒಂದು ಊರಿತ್ತು. ಆ ಊರಿನಲ್ಲಿ ರಾಘವ್ನ ಕುಟುಂಬ ವಾಸಿಸುತ್ತಿತ್ತು. ಮನೆಯಲ್ಲಿ ತುಂಬ ಬಡತನ. ರಾಘವ್ಗೆ ಓದುವುದು ಬರೆಯುವುದು ಎಂದರೆ ತುಂಬ ಇಷ್ಟ. ಆದರೆ ಮನೆಯಲ್ಲಿ ಅವನನ್ನು ಓದಿಸುವಷ್ಟು ಹಣವಿರಲಿಲ್ಲ. ಆದರೂ ಸಹ ರಾಘವ್ ತನ್ನ ಹೊಲದಲ್ಲಿಯೇ ಕುಳಿತುಕೊಂಡು ಬಿಸಿಲೆನ್ನದೆ ಮಳೆ ಎನ್ನದೆ ಓದಿಕೊಳ್ಳುತ್ತಿದ್ದ. ಒಂದು ದಿನ ಅವನು ಮಳೆಯಲ್ಲಿ ಓದುತ್ತಿರುವುದನ್ನು ಆ ಊರಿನ ಶಿಕ್ಷಕಿ ನೋಡಿದಳು. ಅವನ ಬಳಿ ಬಂದು, ಏಕೆ ಹೀಗೆ ಹೊಲದಲ್ಲಿ ಕುಳಿತುಕೊಂಡು ಓದುತ್ತಿರುವೆ ಎಂದು ಕೇಳಿದಳು. ನಂತರ ಅವರಿಬ್ಬರು ಮಾತನಾಡಿಕೊಳ್ಳುವುದನ್ನು ಅಕ್ಕಪಕ್ಕ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಜನಗಳು ನೋಡಿ ಅವರ ಬಳಿ ಬಂದು ರಾಘವ್ನ ಮನೆಯ ಪ್ರಸಂಗವನ್ನೆಲ್ಲ ತಿಳಿಸಿದರು. ಶಿಕ್ಷಕಿಗೆ ರಾಘವ್ನ ಕಂಡು ತುಂಬ ಖುಷಿಯಾಯಿತು. ಅವನ ಶಿಕ್ಷಣಕ್ಕೆ ನಾನು ಸಹಾಯ ಮಾಡುವೆ ಎಂದು ಮುಂದು ನಿಂತರು. ನಂತರ ಜನರು ಸಹ ನಮ್ಮ ಕೈಯಲ್ಲಾದ ಸಹಾಯವನ್ನು ರಾಘವ್ನ ಶಿಕ್ಷಣಕ್ಕಾಗಿ ನಾವು ನೀಡುತ್ತೇವೆ ಎಂದು ಹೇಳಿದರು. ಎಲ್ಲರೂ ಸೇರಿ ರಾಘವ್ನ ಓದಿಸಿದರು. ರಾಘವ್ ತುಂಬ ಚೆಂದ ಓದಿ ದೊಡ್ಡ ಇಂಜಿನಿಯರಾಗಿ ಬೆಳೆದ. ನಂತರ ರಾಘವ್ಗೆ ನೌಕರಿ ಕೂಡ ಸಿಕ್ಕಿತ್ತು. ಅದನ್ನು ನೋಡಿದ ಹಳ್ಳಿಯ ಜನರು ತುಂಬ ಖುಷಿಪಟ್ಟರು. ಆ ಹಳ್ಳಿಗೆ ಒಂದು ದಿನವೂ ಕೂಡ ವಿದ್ಯುತ್ ಸಂಪರ್ಕ ಇರಲಿಲ್ಲ. ರಾಘವ್ ರಿಗೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿಕೊಟ್ಟ. ಇದನ್ನು ಕಂಡ ಹಳ್ಳಿಯ ಜನರು ತುಂಬ ಖುಷಿಯಾದರು. ನಮ್ಮ ರಾಘವ್ ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾನೆ, ನಮ್ಮ ಊರಿಗೆ ವಿದ್ಯುತ್ತನ್ನು ಕೂಡ ಸಹ ತಂದುಕೊಟ್ಟಿದ್ದಾನೆ ಎಂದು ತುಂಬ ಆನಂದಿಸಿದರು. ಇದು ಸಹಾಯ ಗುಣವನ್ನು ಸೂಚಿಸುತ್ತದೆ.